ಹಾಯ್. KCET ಅಪ್ಲಿಕೇಶನ್ ಹಾಕೋದ್ರೊಳಗಡೆ ನೀವೇನಾದ್ರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಕೆದವರು ಈ ವರ್ಷ ಒಂದು ಈಸಿಯೆಸ್ಟ್ ವೇ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನೀವು ಅದೇ ಅಪ್ಲಿಕೇಶನ್ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರ ಅಂತ ಅಂದ್ಕೊಳ್ಳಿ. ಅಂದ್ರೆ ಅದೊಂದು ಪರ್ಟಿಕ್ಯುಲರ್ ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿದಿರಾ, ನಿಮ್ಮ ಹತ್ರ ಅದಕ್ಕೆ ಸ್ವಂತ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಇದೆ, ಆದ್ರೂ ಕೂಡ ಆ ಒಂದು ಪರ್ಟಿಕ್ಯುಲರ್ ರಿಸರ್ವೇಶನ್ ಕ್ಲೇಮ್ ಆಗ್ತಾ ಇಲ್ಲ. ಹಾಗಿದ್ದಾಗ ಅದು ನೀವು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಹೇಗಂತ ತಿಳ್ಕೊಳ್ಳೋದಾದ್ರೆ, ನೀವು ಯಾವ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ದೀರೋ, ಅಂದ್ರೆ ಸೆಕೆಂಡ್ ಪಿ ಯು ಸ್ಟಡಿ ಮಾಡ್ತಾ ಇದ್ದೀರೋ ಆ ಕಾಲೇಜ್ಗೆ ನೀವು KCETಗೆ ಹಾಕಿದಂತಹ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದರ ಪ್ರಿಂಟ್ಔಟ್ ಹಾಗೆ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ತಾ ಆ ಕ್ಲೇಮ್ ಸರ್ಟಿಫಿಕೇಟ್ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ಹೋಗಬೇಕು. ಅದಂತರ ನೀವು ಯಾವ್ಯಾವ ರಿಸರ್ವೇಶನ್ ಕ್ಲೇಮ್ ಮಾಡಿದಿರೋ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಒಂದು ಸೆಟ್ ಜೆರಾಕ್ಸ್ ಕಾಪೀಸ್. ಆ ಜೆರಾಕ್ಸ್ ಕಾಪೀಸ್ ಏನಿರುತ್ತೆ ಅದನ್ನ ಕಾಲೇಜಲ್ಲಿ ಕೊಡ್ಬೇಕಾಗತ್ತೆ. ಅದಂತರ ಒರಿಜಿನಲ್ ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನು ನೋಡಿ ನಿಮ್ಮ ಜೆರಾಕ್ಸ್ ಕಾಪೀಸ್ ಅನ್ನು ಒಮ್ಮೆ ವೆರಿಫೈ ಮಾಡ್ತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತಾರೆ, ಅದನ್ನ ತೆಗೆದುಕೊಂಡು ಮನೇಲಿ ಇಟ್ಕೊಳ್ಳಿ. ಬಟ್ ಜೆರಾಕ್ಸ್ ಕಾಪೀಸ್ ಏನಿರುತ್ತೆ ಒಂದು ಸೆಟ್ ಜೆರಾಕ್ಸ್ ಕಾಪೀಸ್ ಅದನ್ನ ಕಾಲೇಜಲ್ಲಿ ಕೊಡಬೇಕಾಗತ್ತೆ. ಅದರ ನಂತರ ನಿಮ್ಮ ಕಾಲೇಜಲ್ಲಿ ಕೆದವರು ನೇಮಿಸಿದಂತಹ ಒಬ್ರು ಅಧಿಕಾರಿಗಳು ಇರ್ತಾರೆ. ಅಂದ್ರೆ ನಿಮ್ಮ ಕಾಲೇಜ್ನ ಒಬ್ಬ ಲೆಕ್ಚರರ್ ಆಗಿರಬಹುದು ಅಥವಾ ಆಫೀಸಲ್ಲಿ ವರ್ಕ್ ಮಾಡುವಂತಹ ಸಿಬ್ಬಂದಿಗಳೇನಿರ್ತಾರೆ ಅವರೆಲ್ಲ ಯಾರಿಗಾದ್ರೂ ಒಬ್ಬರಿಗೆ ಈ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಅಂದ್ರೆ ಸ್ಟೂಡೆಂಟ್ಸ್ ಏನಾದ್ರು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದನ್ನ ಸಾಲ್ವ್ ಮಾಡಿ ಅಂತ. ಓಕೆನಾ? ಸೊ ನಿಮ್ಮ ಕಾಲೇಜ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆದವರಿಗೆ ನಿಮ್ಮ ಅಪ್ಲಿಕೇಶನ್ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅದನ್ನ ತಿಳಿಸ್ತಾರೆ. ಅಥವಾ ಈಗ ಯಾವುದೊಂದು ಪರ್ಟಿಕ್ಯುಲರ್ ರಿಸರ್ವೇಶನ್ಗೆ ನೀವು ಎಲಿಜಿಬಲ್ ಇದ್ದೀರಾ, ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾದ ಡೀಟೇಲ್ಸ್ ಎಲ್ಲ ಇದೆ, ಆದ್ರೂ ಕೂಡ ಅಪ್ಲಿಕೇಶನ್ ವೆರಿಫೈ ಆಗ್ತಾ ಇಲ್ಲ, ಆವಾಗ ನಿಮ್ಮ ಕಾಲೇಜ್ನವರೇ ಅದನ್ನು ವೆರಿಫೈ ಮಾಡಿ ಕೆದವರು ತಿಳಿಸ್ತಾರೆ. ಅಂದ್ರೆ ಇಂಥ ಸ್ಟೂಡೆಂಟ್ ಅಥವಾ ನೀವು ಈ ಒಂದು ಪರ್ಟಿಕ್ಯುಲರ್ ರಿಸರ್ವೇಶನ್ಗೆ ಎಲಿಜಿಬಲ್ ಇದ್ದೀರಾ, ಅದಕ್ಕೆ ಸ್ವಂತಹ ಡಾಕ್ಯುಮೆಂಟ್ ಕೂಡ ನಿಮ್ಮ ಹತ್ರ ಇದೆ, ಇದನ್ನ ಕೆದವರು ತಿಳಿಸ್ತಾರೆ. ಸೊ ನಿಮ್ಮ ಕಾಲೇಜ್ನವರು ವೆರಿಫೈ ಮಾಡಿದ ನಂತರ ಅದರ ಆಧಾರದ ಮೇಲೆ ಕೆದವರು ನೀವು ಯಾವ್ಯಾವ ರಿಸರ್ವೇಶನ್ಗೆ ಎಲಿಜಿಬಲ್ ಇದ್ದೀರೋ ಆ ಎಲ್ಲ ರಿಸರ್ವೇಶನ್ ನಿಮಗೆ ನೀಡ್ತಾರೆ ಅಥವಾ ಆ ಎಲ್ಲ ಕೋಟಾಗಳನ್ನ ನಿಮಗೆ ನೀಡ್ತಾರೆ. ಸೊ ಈ ರೀತಿ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೂ ಕೂಡ ನಿಮ್ಮ ಕಾಲೇಜ್ನಲ್ಲೇ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ತುಂಬಾ ಈಸಿ ಆಯ್ತು ಇದರಿಂದ, ಹಾಗೆ ವಿದ್ಯಾರ್ಥಿಗಳಂದ್ರೆ ನಿಮಗೂ ಕೂಡ ಹೆಲ್ಪ್ ಆಯ್ತು ಇದರಿಂದ. ಈ ರೀತಿ ನೋಟಿಫಿಕೇಶನ್ ಏನಿದೆ ಅಥವಾ ಬ್ರೋಷರ್ ಅದ್ರೊಳಗಡೆ ಮೆನ್ಷನ್ ಮಾಡಿದ್ದಾರೆ. ಸೊ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕಾಲೇಜ್ ಸಾಲ್ವ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಓಕೆ, ನಂತರ ಎಲ್ಲ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಆರಾಮಾಗಿ ಅಪ್ಲಿಕೇಶನ್ ಹಾಕಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.